ಬಣ ರಾಜಕೀಯದಿಂದ ಬೇಸತ್ತು ಡಾಕ್ಟರ್ ಸುನಿಲ್ ಕುಮಾರ್ ಅವರು ಕೂಡ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಹಿಂದೆ ಸರಿತ ಚರ್ಚೆ ಕೂಡ ಸಾಕಷ್ಟು ಚರ್ಚೆ ಕೂಡ ಕೇಳಿ ಬರ್ತೀವಿ. ಬಗ್ಗೆ ಮಾತನಾಡಲಿಕ್ಕೆ ಸುನಿಲ್ ಕುಮಾರ್ ಜೊತೆ ಇದ್ದಾರೆ. ಸರ್, ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಏನು ಹೇಳ್ತೀವಿ ತಮ್ಮ ನಿಲುವೇನು ಅಂತ ಸರ್? ನಾನು ಮೊನ್ನೆ ಪ್ರಯಾಗರಾಜದ ಪ್ರವಾಸದಲ್ಲಿದ್ದೆ. ನಾನು ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ್ದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನನ್ನ ವಿಷಯದ ಕುರಿತಂತೆ ಸುದ್ದಿಗಳಾಗಿದೆ ಎನ್ನುವಂಥದ್ದು ಅತ್ಯಂತ ಬೇಸರದ ಸಂಗತಿ. ನಾನು ಪಕ್ಷದ ಅತ್ಯಂತ ಶಿಸ್ತಿನ ಸಿಪಾಯಿ. ನಾನು ಯಾವುದೇ ಕಾರಣಕ್ಕೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನು ಕೂಡ ಕೊಟ್ಟಿಲ್ಲ, ರಾಜೀನಾಮೆಯನ್ನು ಕೊಡುವಂಥ ಪ್ರಶ್ನೆಯೂ ಕೂಡ ಇಲ್ಲ. ನಮ್ಮ ಪಾರ್ಟಿಯ ಒಂದು ಆಂತರಿಕ ವ್ಯವಸ್ಥೆಯಲ್ಲಿ ನನಗೆ ಈಗಿರುವಂಥ ಒಂದು ವೈಯಕ್ತಿಕವಾದಂಥ ಕೆಲವು ಸಮಸ್ಯೆಗಳು, ನನ್ನ ಪೂರ್ತಿ ಪರ್ಸ್ನಲ್ ಆದಂಥ ವೈಯಕ್ತಿಕ ಕೆಲಸ ಕಾರ್ಯಗಳು. ಈ ಹಿನ್ನೆಲೆಯಲ್ಲಿ ನನಗೆ ಪಾರ್ಟಿ ಕೊಟ್ಟಿರುವಂಥ ಜವಾಬ್ದಾರಿಗೆ ನಾನು ನ್ಯಾಯವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನನಗೆ ಅನಿಸಿದೆ. ಇನ್ಯಾರಿಗೂ ಅನಿಸ್ಬೇಕಾಗಿಲ್ಲ, ಅದು ನನಗೆ ಅನಿಸಿದೆ. ಆ ಹಿನ್ನೆಲೆಯಲ್ಲಿ ಆ ಹುದ್ದೆಯನ್ನು ನನಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದರಿಂದ ನನಗೆ ಮುಕ್ತನಾಗಬೇಕು ಅಂತೇಳಿ ನನಗೆ ಅನಿಸಿದೆ. ಇದನ್ನು ನಾನು ಇನ್ನೂ ರಾಜ್ಯಾಧ್ಯಕ್ಷ ಬಳಿ ಕೂಡ ಚರ್ಚೆಯನ್ನು ಕೂಡ ಮಾಡಿಲ್ಲ. ಆದರೆ ಪಾರ್ಟಿಯ ಕೆಲವು ಹಿರಿಯರ ಜೊತೆಗೆ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇನೆ. ನಾನು ಈ ಜವಾಬ್ದಾರಿಯಿಂದ ಮುಕ್ತನಾಗಬೇಕು, ನನ್ನ ಒಂದಿಷ್ಟು ವೈಯಕ್ತಿಕವಾದ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹಿನ್ನೆಲೆಯಲ್ಲಿ ನಾನು ಮುಕ್ತನಾಗಬೇಕು ಅಂತ ನಾನು ಬಯಸಿದ್ದೇನೆ. ಇದನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಿರಿಯರಿಗೆ ಮತ್ತು ರಾಜ್ಯಾಧ್ಯಕ್ಷ ಗಮನಕ್ಕೂ ಕೂಡ ತರ್ತೇನೆ. ಹಾಗಂತೇಳಿ ಇದರಲ್ಲಿ ಇನ್ನೇನೋ ಬಣ ರಾಜಕೀಯ, ಇದರಲ್ಲಿ ಇನ್ನೇನೋ ಅಸಮಾಧಾನ ಇದೆ, ಇದರಲ್ಲಿ ಇನ್ನೇನೋ ಬೇಸರ ಇದೆ, ಇದು ಯಾವುದೂ ಕೂಡ ಅಲ್ಲ. ನನ್ನ ವೈಯಕ್ತಿಕವಾದಂಥ ಸಮಸ್ಯೆಗಳೇ ವಿನ ಬೇರೆ ಇನ್ಯಾವುದೂ ಅಲ್ಲ. ಹಾಗಂತೇಳಿ ಪಕ್ಷದ ಚಟುವಟಿಕೆಯಿಂದನೇ ವಿಮುಕ್ತನಾಗ್ಬಿಡ್ತೇನೆ, ಇದೂ ಅಲ್ಲ. ಇನ್ಯಾವುದೋ ಅಭಿಯಾನ ಬಂತು, ಇನ್ಯಾವುದೋ ಹೋರಾಟಗಳು ಬಂತು, ಇನ್ಯಾವುದೋ ಕಾರ್ಯಕ್ರಮ ಬಂತು, ನನಗೆ ರಾಜ್ಯಾಧ್ಯಕ್ಷರು ಅಥವಾ ಇನ್ಯಾವುದೋ ಪಾರ್ಟಿಯ ಹಿರಿಯರು ನಿಶ್ಚಿತವಾದ ಜವಾಬ್ದಾರಿಯನ್ನು ಕೊಟ್ಟರೆ ಅದು ನನ್ನ ಚೌಕಟ್ಟಿನೊಳಗೆ ಏನನ್ನು ನಿಭಾಯಿಸ್ಲಿಕ್ಕೆ ಆಗುತ್ತೋ ಅದನ್ನು ಮಾಡ್ತೇನೆ. ಆದರೆ ಈಗ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಒಂದು ದೊಡ್ಡ ಹುದ್ದೆ ಆಗಿರೋ ಕಾರಣಕ್ಕೆ, ನನಗಿರುವಂಥ ಸಮಯದ ಹೊಂದಾಣಿಕೆ, ನನಗಿರುವಂಥ ಬೇರೆ ಬೇರೆ ರೀತಿಯಂಥ ಒತ್ತಡದ ಕಾರಣಕ್ಕೆ ಅದನ್ನು ನಿಭಾಯಿಸ್ಲಿಕ್ಕೆ ಆಗಲ್ಲ ಅಂತೇಳಿ ನನಗೆ ಅನಿಸಿದೆ. ಆ ಹಿನ್ನೆಲೆಯಲ್ಲಿ ಮುಕ್ತನಾಗಬೇಕು ಅಂತ ಬಯಸಿದ್ದೇನೆ ವಿನ ಯಾರ ಬಗ್ಗೆಯೂ ಅಸಮಾಧಾನ ಇಲ್ಲ, ಯಾರ ಬಗ್ಗೆಯೂ ಬೇಸರ ಇಲ್ಲ, ಯಾರ ಬಣ ರಾಜಕಾರಣದಲ್ಲೂ ಕೂಡ ನಾನು ಇಲ್ಲ. ನಾನು ನನ್ನ ಕೈಲಾದಷ್ಟು ಪಕ್ಷದ ಚಟುವಟಿಕೆಯನ್ನು ಶಕ್ತಿಗೊಳಿಸುವಂಥ ಪ್ರಯತ್ನ ಮಾಡ್ತೀನಿ ವಿನ ಪಕ್ಷವನ್ನು ದುರ್ಬಲಗೊಳಿಸುವಂಥ ಯಾವುದೇ ಪ್ರಯತ್ನವನ್ನು ನಾನಾಗಲಿ ಅಥವಾ ನನ್ನ ಚಟುವಟಿಕೆ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ.